ಅಸ್ಸಲಾಮು ಅಲೈಕುಂ. ಗೌರವಾನ್ವಿತ ವಿದ್ವಾಂಸರೇ, ಕಾರ್ಯಕ್ರಮದ ಸಂಘಟಕರೇ, ಪ್ರೀತಿ ಸಭಕರೇ, ಮಾನ್ಯ ತೀರ್ಪುಗಾರರೇ, ಇಲ್ಲಿ ಸ್ಪರ್ಧೆ ನಡೆಯುತ್ತಿರುವ ವಿಷಯ ನಾನು ಕಂಡ ಪ್ರವಾದೆಂಬುದಾಗಿದೆ. ಅತ್ಯಂತ ಮಹತ್ವಪೂರ್ಣವಾದ ಸಮಕಾಲೀನ ಜಗತ್ತಿನಲ್ಲಿ ಚರ್ಚೆಗೆ ಮೆಚ್ಚುವಂತಹ ಒಂದು ವಿಷಯವಾಗಿದೆ ಎಂದು ನಿಮ್ಮ ತಂದೆ ತಾಯಿಯ ಮಕ್ಕಳಿಂದ ನನ್ನನ್ನು ನೀವು ಪ್ರೀತಿಸಬೇಕೆಂದು ಕಾರ್ಯಕ್ರಮದಲ್ಲಿರುವ ಸಕಲ ಮಾನವ ಜೀವಜಾಲಗಳಿಗೂ ನಿರ್ಜೀವಿಗಳಿಗೂ ಪ್ರೀತಿಯನ್ನು ದಾರಿಯಾಗಲ್ಲ. ಜಗತ್ತು ಕಂಡ ಬಹುದೊಡ್ಡ ಪ್ರೀತಿ ಪ್ರತಿಪಾದಕರಾಗಿದ್ದಾರೆ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕಟ್ಟಿಗೆಯ ಕಟ್ಟನ್ನು ಕೊಳ್ಳಲು ಸಾಧ್ಯವಾಗದೆ ಪರಿದವಿಸುತ್ತಿದ್ದ ಮುದುಕಿಯೊಬ್ಬಳಿಗೆ ಅದನ್ನು ತನ್ನ ಶಿರದಲ್ಲಿ ಹೊತ್ತು ಮನೆಗೆ ಕರೆದುಕೊಂಡ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮನೆಗಳಲ್ಲಿ ಕಟ್ಟಿ ಹಾಕಲಾಗಿದ್ದ ದಿನಪೇಟು ಕಾಡಿನಲ್ಲಿರುವ ತನ್ನ ಮರಿಗಳಿಗೆ ಆಲಿಸಲು ಅವಕಾಶ ಕಲ್ಪಿಸಬೇಕೆಂದು ಪ್ರವಾದಿಯವರಲ್ಲಿ ವಿನಂತಿಸಿಕೊಂಡಾಗ ಮನೆಯೊಡನೆಯನ್ನು ಕರೆದು ಪ್ರವಾದಿಯವರ ಜಾಮೀನಿನ ಮೇರೆಗೆ ಅದನ್ನು ಬಿಟ್ಟುಕೊಳ್ಳಲು ಆಜ್ಞಾಪಿಸಿದ್ದರು. ಹಾಲು ಸುಮರಲಿ ಬಂದ ಆ ಜಿಂಕೆಯನ್ನು ಅದರಿಂದ ಕರಗಿಸಿ ಅದನ್ನು ಬಿಟ್ಟು ಕರಗಿಸಿ ಕಾಡಿಗೆ ಕಳುಹಿಸಿದ ಘಟನೆಯು ಇಷ್ಟೊಂದು ರೋಮಾಂಚಕಾರಿಯಾಗಿದೆ. ದೈವ ಕ್ಷತ್ರದ ಬಳಿಗೆ ಅತ್ಯಂತ ಶ್ರೇಷ್ಠವಾದ ಕಾರ್ಯ ಅದು ಮಾನವ ಪ್ರೀತಿಯಾಗಿದೆ ಎಂದು ಬಲವಂತವಾಗಿ ಈ ಜಗತ್ತಿಗೆ ಕಲಿಸಿದ ನಾಯಕರಾಗಿದ್ದಾರೆ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹಿರಿಯರನ್ನು ಪ್ರೀತಿಸದ, ಹಿರಿಯರನ್ನು ಗೌರವಿಸದ ಹೊರಟು ನೀವ್ಯಾರು ನಿಜವಾದ ಮುಸಲ್ಮಾನರಾಗುವುದಿಲ್ಲ ಎಂಬುದು ಪ್ರವಾದಿ ಸಂದೇಶವಾಗಿದೆ. ಒಮ್ಮೆ ಪ್ರವಾದಿಯವರ ಸನ್ನಿಧಿಗೆ ಬಂದ ಪುಟ್ಟ ಮಕ್ಕಳನ್ನು ಎತ್ತಿರುವುದನ್ನಾಗ ಸ್ವಹಾಬಿಯವರು ಹೇಳಿದರು, ಪ್ರವಾದಿಗಳೇ, ನನಗೆ ಅತ್ಯಂತಲಿದ್ದಾರೆ, ಆದರೆ ಒಬ್ಬರನ್ನು ಕೂಡ ಇದುವರೆ ಮುಟ್ಟಿಸುವುದಿಲ್ಲ. ಆಗ ಪ್ರವಾದಿಯ ಮಾತು ಮಾನವರಿಗೆ ಕರೆದು ತೋರಿದವರಿಗೆ ಅಲ್ಲಾಹನನ್ನು ಕರೆದು ತೋರುವುದಿಲ್ಲ. ಕೃತಜ್ಞತೆಯಿಂದ ಮಾತ್ರ ಕರುಣ ಉಂಟಾಗುತ್ತದೆ. ಈ ರೀತಿ ಸಂದೇಶವನ್ನು ಸಾರಿದ ಪ್ರವಾದಿಯವರೇ ಇಲ್ಲಿ ಪ್ರೀತಿಸಲ್ಪಡಬೇಕಾದ ವ್ಯಕ್ತಿ ಎಂದು ಹೇಳುತ್ತಾ ಎಂಬ ಪವಿತ್ರ ಕುರ್ಆನ್ ಸೂಕ್ತದೊಂದಿಗೆ ಮಾತುಗಳಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.